ಏನು ಇವತ್ತು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಮಹಾರಾಷ್ಟ್ರ ಪೊಲೀಸರ ಒಂದು ನಡೆ ಬಗ್ಗೆ ಸ್ಪಷ್ಟನೆ ಕುರಿತು ಏನಪ್ಪ ಸೋಷಿಯಲ್ ಮೀಡಿಯಾನಲ್ಲಿ ನಾನು ಮಾತನಾಡ್ತಿದ್ದೀನಿ. ಏನು ನಾನು ಲಿಂಗರಾಜ್ ಕಣ್ಣಿ ಎಂಬ ನಾನು ಕಳೆದ ಕೆಲವು ದಿನಗಳ ಹಿಂದೆ ನಾನು ಮಾದಕ ದ್ರವ್ಯ ವಸ್ತುಗಳನ್ನು ಮಾರಾಟ ಮಾಡುತ್ತೇನೆ ಎಂದು ಮಹಾರಾಷ್ಟ್ರ ಒಂದು ಥಾಣೆ ಜಿಲ್ಲೆಯಲ್ಲಿನ ಒಂದು ಕಲ್ಯಾಣ ತಾಲೂಕಿನ ಏನೋ ಒಂದು ಅಲ್ಲಿ ಒಂದು ಬಜಾರ್ ಪೇಟ್ ಒಂದು ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲೇನಪ್ಪ ನನ್ನ ಬಗ್ಗೆ ಅವರು ಒಂದು ಸುಳ್ಳ ಒಂದು ಮಾದಕ ದ್ರವ್ಯದ ಒಂದು ಕೇಸ್ ಮಾಡಿದ್ರು. ನಾನು ನಿಮಗೆ ಇಲ್ಲಿಂದ ಹೋಗಬೇಕಾಗಿದ್ರೆ 20ನೇ ತಾರೀಕು ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ನಾನು ಬಾಂಬೆಗೆ ಹೋಗಿದ್ದೆ. ಯಾಕೆ ಹೋಗಿರಿ ಸರ್? ಮುಂಬೈಗೆ ಯಾಕೆ ಹೋದ್ರೆ? ಮುಂಬೈ ಇರ್ಫಾನ್ ಅಂತಕ್ಕಂಥದ್ದು ನಾನು ಪರಿಣಕ್ಕೆ ಹೋಗಿದ್ದೆ. ಅಲ್ಲಿಂದ ಮುಗಿಸೊಂದು ಸಿದ್ಧಿವಿನಾಯಕ್ ಹೋಗಿದ್ದೆವು. ಯಾವುದೇ ನಾನೇನು ಮನೇನು ಹೋಗಿಲ್ಲ, ಯಾವ್ದು ಹೋಗ್ತಾ ಇರ್ತೀನಿ. ಅದ್ರ ಬಗ್ಗೆ ನಾವೊಬ್ಬನೇ ಎಲ್ಲರೂ ಹೋಗ್ತದೆ. ಹಾಜಿಯಲ್ಲಿ ದರ್ಗಾ ಅಂದ್ರೆ ಇಲ್ಲಿ ನಂಬಲ್ಲಿ ಹೆಂಗೆ ಕಾಜಾ ಬಂದೆ ನಾವು ಅಲ್ಲಿ ದರ್ಗಾ ಇದೆ, ಅದೇ ಥರ ಅಲ್ಲಿ ಹಾಜಿ ಅಲ್ಲಿ ದರ್ಗಾ ಕೂಡ ನಾನು ಕೂಡ ಅಲ್ಲಿ ನಾನು ನಡ್ಕೋತೀನಿ. ಸಿದ್ಧಿವಿನಾಯಕ್ ಕೂಡ ದರ್ಶನ ಮಾಡಿ ಅಲ್ಲಿ ಕೂಡ ನಾನು ನಡ್ಕೋತೀನಿ. ಅಲ್ಲಿಂದ ಸಮಯ ಇತ್ತು, ನಮ್ಮಲ್ಲಿ ಸಮಯ ಇದ್ದಿಗೋಸ್ಕರ ಹೆಂಗೋ ನಮ್ಮದು ರಾತ್ರಿ ಇತ್ತು ನಮ್ಮ ಟ್ರೈನ್ ಬೇಸತ್ತು ಭೀ ರಾತ್ರಿ ಇತ್ತು. ಅಲ್ಲಿ ನಿಂತ ನಾವು ಹೆಂಗೆ ಗುಲ್ಬರ್ಗಕ್ಕೆ ಹೋಗೋದ ಕಲ್ಯಾಣದಲ್ಲಿ ನಮ್ಮ ರಿಲೇಷನ್ ಇದ್ದಾರೆ, ಅವ್ರಿಗೆ ಭೇಟಿ ಆಗೋಣ ಅಂತ ಹೇಳಿದ್ರು. ನಾವು ಕಲ್ಯಾಣಕ್ಕೆ ಬಂದ್ವಿ, ಲೋಕಲ್ ಟ್ರೈನಿಂದ ಕಲ್ಯಾಣ ಬಂದ್ವಿ. ಅಲ್ಲಿಂದ ಯಾರು ಹೇಳಿದ್ರಿ ಭೇಟಿ ಆಗಮಂತೇಳಿ? ಇರ್ಫಾನ್ ಭೇಟಿ ಆಗಮಂತಂದು ಆಯ್ತು ನಾಳೆ ಉಜ್ಜಾಯಿಗೆ ಚಲೋ ಅಂತಂದು ಅಲ್ಲಿ ಬಂದು ಅಲ್ಲಿ ಸಿತಾರಾ ಹೋಟೆಲ್ ಅಂತೇಳಿ ಅಲ್ಲಿ ಉಳ್ಕೊಂಡೆವು. ಅಲ್ಲಿ ಉಳ್ಕೊಂಡು ಅವ್ರ ರಿಲೇಷನ್ದವ್ರಿಗೆ ಫೋನ್ ಮಾಡ್ದೆ, ಬೈಜಾನ್ ಅನ್ನೋರಿಗೆ. ಬೈಜಾನ್ ಎಲ್ಲಿದ್ದೀರಾ, ನಿಮಗೆ ಭೇಟಿ ಆಗಬೇಕಾಗಿತ್ತು, ನಾ ಇಲ್ಲಿ ಬಂದಿದ್ದೆ. ಬೆಳಗ್ಗೆ ಬಂದಿದ್ದೆ, ಬೆಳಗ್ಗೆ ಅಲ್ಲೆಲ್ಲ ದರ್ಶನ ಮಾಡಿ ಬಂದು ಹಾಜಿಲಿ ದರ್ಗಾ ಸಿದ್ಧಿವಿನಾಯಕ್ ಎಲ್ಲ ಹೋಗ್ಬಂದಿದ್ದು. ಅಮ್ಮೆ ಅವ್ರ ಅಮ್ಮ ದೋಸ್ತ ಲಿಂಗರಾಜ್ ಗೊತ್ತು ಇಲ್ಲಿ ಬಂದಿದ್ದೆವು. ನೀವು ಭೇಟಿ ಟೈಮ್ ಆಯಿತು ಇಲ್ಲಿ ಹೋಗುತ್ತೆ ಅವ್ನು ಹೇಳಿದ್ರು. ಅವ್ರು ಏನು ಮಾಡಿದ್ರು, ಅದಕ್ಕೆ ಬರ್ತೀನಿ ಸ್ವಲ್ಪ ಲೇಟ್ ಆಗ್ತದೆ ಬರ್ತೀನಿ ಅಂತ ಹೇಳಿದ್ರು. ಅವರು ಯಾರೋ ಇನ್ನೊಬ್ಬರು ತೌಶಿಫ್ ಅಂತ ಹೇಳಿ ತೌಶಿಫ್ ಅನ್ನೋರಿಗೆ ಫೋನ್ ಮಾಡಿ ಹೇಳಿದ್ರು. ಅದು ನಮಗೆ ಆಮೇಲೆ ಗುರ್ತೈತಿದೆ ಎಲ್ಲ ಇದ್ದಿದ್ದು. ನಾವು ಹೋಗಿ ಒಂದು ಕೂತೊಂದು ಹಾಫ್ ಆನ್ ಅವರ್ನಲ್ಲಿ ಪೊಲೀಸರು ಬಂದರು, ಅರ್ಧ ತಾಸಿನಲ್ಲಿ ಪೊಲೀಸ್ ಬಂದರು. ತೌಶಿಫ್ ಯಾರು ಅಂತ ಕೇಳಿದ್ರು. ಅವರು ತೌಶಿಫ್ ಇಲ್ಲಿ ಯಾರಿಲ್ಲ, ಚಲೋ 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 ಅಂತೇಳಿ ನಮಗೆ ಅವ್ರ ಕಾರ್ನಲ್ಲೇ ಸಿತಾರಾ ಲಾಡ್ಜಿಂದ ಕರ್ಕೊಂಡು ಹೋದ್ರು. ನೀವು ತೌಶಿಫ್ ಯಾರು ಹೋದ್ರು ಎಲ್ಲಿ ಅಲ್ಲಿ ನಿಂತ ಅವ್ರು ಪೊಲೀಸ್ ಚೌಕಿ ಕರ್ಕೊಂಡು ಹೋದ್ರು. ಮತ್ತು ಅಲ್ಲೊಂದು ಅರ್ಧ ತಾಸು ಅವ್ರದ್ದು ಇದು ಕೇಳಿದ್ರು. ಅಲ್ಲಿ ನಿಂತ ಅವರೊಂದು ಇನ್ನೊಂದು ಸಪ್ನಾ ಲಾಡ್ಜ್ ಅವರು ಪೊಲೀಸರು ಕರ್ಕೊಂಡು ಹೋದ್ರು ನಮಗೆ ಸಪ್ನಾ ಲಾಡ್ಜಿಗೆ. ಅಲ್ಲೇ ನಮ್ದೇನು ಎಂಟ್ರಿ ಏನಿಲ್ಲ, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಒಂದು ನಮ್ಮ ರೂಮ್ನಾಗ ಕುಂದಿರ್ತಾನ. ತೌಶಿಫ್ ಯಾರು ಅಂತಕ್ಕಂಥ ಇರ್ಫಾನಕ್ಕೆ ಕೇಳೋದು, ಯಾರು ಪೊಲೀಸರು ಕೇಳೋದು ತೌಶಿಫ್ ಯಾರು. तौशीफ सुरवे मेरा रिश्तेदार है, बोला सब क्या है, तो फ़ोन करे तो आता क्या आपका सब फ़ोन करे तो आता भी नहीं है, और तेरा मोबाइल से लगा फ़ोन और मोबाइल में फ़ोन मारो। हाँ कहाँ है, इधर आए थे हम, मुंबई को आए थे, दर्शन करे, इधर कल्याण में है, इधर ये सपना बोल के होटल है, तुम आ सकते क्या। अभी मैं थोड़ा दूर हूँ, आप तो एक 1.5 घंटे के बाद आपको बोलते करेक्ट। और 1.5 तास टू व्हीलर इತ್ತು, ಅದು ಬೈಕ್ ತೊಗೊಂಬಂದ್ರು. ಅವ್ರು 2 ವೀಲರ್ ತೊಗೊಂಬಂದ ಕೇಸಿಂದ ಅಲ್ಲಿ ಮ್ಯಾಲೆ ಬಂದರು. ಮ್ಯಾಲೆ ಬಲ್ಲ ಪೊಲೀಸರೆಲ್ಲ ಸಿವಿಲ್ ಡ್ರೆಸ್ನಲ್ಲಿ ಇದ್ದರು. ಅವರು DCP ಸ್ಕ್ವಾಡ್ ಅವರೆಲ್ಲ ಅಲ್ಲಿ ಬಂದ ಕೇಸಿಂದ ಆಯ್ತು. ತೌಶಿಫ್ ಅಂದ್ರೆ ನೀನೇ ತೌಶಿಫ್ ನಾನು ಆಯ್ತು ಎಲ್ಲ ತೌಶಿಫ್ಗೆ ನನಗೆ ಇರ್ಫಾನ 3 ಮಂದಿ ವಾಪಸ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ ಬಳಕ ನನಗೆ ಗುರ್ತಾಯಿತು. ಅವರೇ ಸ್ವಂತ ಪೊಲೀಸರು ಹೇಳಿದ್ರು ನನಗೆ, ನನಗಲ್ಲ ಅಲ್ಲಿ ಅವನಿಗೆ ಹೇಳ್ತಾ ಇದ್ರು तौशीफ बोले, तौशीफ बोल के तू क्या, हाँ मैं तौशीफ हूँ। जब 3-4 महीने से हम ढूंढ रहे थे, 3-4 ತಿಂಗಳಿಂದ ಹುಡುಕಾಡಕತ್ತಿದ್ದೆ, ಸಿಕ್ಕಿಲ್ಲ. क्या सब क्या है, तेरा नाम बहुत सुनो, ये बोला सब क्या है, नहीं तेरा नाम बहुत सुनो, तेरे ऊपर केस करने का मेरे को, मैं केस करता हूँ। उनको कौन सा केस, बोला सर हम गलती क्या करें, मैं बोलता हूँ सब बोलता हूँ कि वो कौन बोले, मेरे को बोले कि इन्हों तेरा रिश्तेदार है बोल के मेरे को एक जने टिप्स दिया, मेरे को इन्फॉर्मेशन दिया, कನ್ನಡ मेरे को ನನಗೆ ಇನ್ಫಾರ್ಮೇಷನ್ ಒಬ್ಬರು ಕೊಟ್ಟಿದ್ದಾರೆ, ಇವ್ರ ರಿಲೇಷನ್ ಬಂದಾರ ಅಂತೇಳಿ ನನಗೆ ಮೆಸೇಜ್ ಕೊಟ್ಟಿದ್ದಾರೆ, ಇಂಥ ಹೋಟೆಲ್ನಾಗ ಇದ್ದೀನಿ ಅಂತ ಹೇಳಿದ್ರೆ. ಅದಕ್ಕೆ ನಾನು ಡೈರೆಕ್ಟ್ ಅವ್ರ ಬಲ್ ಬಂದು ಫೋನ್ ಮಾಡಿಸೀನಿ. ಅದಕ್ಕೆ ಏನದ ಸಾಬ್ ಉನ್ಕಾ ಕ್ಯಾ है गलती, उनका क्या है, मेरा भी क्या है, कुछ भी ಏನೋ ಗಲ್ತಿ ಇಲ್ಲ ಏನಿಲ್ಲ. ಅಲ್ಲ ಸರ್, ಇಷ್ಟೆಲ್ಲ ಆದ್ರೂ ನೀವೇ ಪ್ರಶ್ನೆ ಎತ್ತಿಲ್ಲ. ನಮಗೆ ಯಾಕೆ ನೀವು ಹಿಡಿದ್ರಿ, ತೌಶಿಫ್ ಬೇಕಾಗಿದ್ದು ತೌಶಿಫ್ ಬಂದ ಬಿಟ್ಬಿಡಿ, ನಮ್ಗೆ ಯಾಕೆ ಹಿಡಿದ್ರಿ. ಇನ್ನು ಲಾಸ್ಟ್ ವರೆಗೆ ನಮಗೆ 1 ಗಂಟೆ ಪಂಚನಾಮ ಮಾಡೋವರೆಗೂ ಕೂಡ ನಮ್ಗೆ ಗೊತ್ತಿಲ್ಲ ಕೇಸ್ನಲ್ಲಿ ನಮ್ಮ ಹೆಸರು ಅದ ಅಂತೇಳಿ. ನಮಗವ್ರು ಕಡಿತಾನೆ ಕೇಸೇ ಮಾಡಲ್ಲ ಅಂತ ಹೇಳೋರು. ನಮ್ಮ ಮೊಬೈಲ್ ಫಸ್ಟಿಗೆ ಮೊಬೈಲ್ ತೊಗೊಂಡಾರ, ಸ್ವಿಚ್ ಆಫ್ ಮಾಡ್ಯಾರ. ಆಮೇಲೆ ಏನೇನು ಅವ್ರಿಗೆ ನೋಡ್ಬೇಕಾಗಿತ್ತು ಎಲ್ಲ ನೋಡಿದ್ರು, ಮೊಬೈಲ್ ಬಂದ್ ಮಾಡ್ಕೇಸಿ ಮೊಬೈಲ್ ಇಟ್ಬಿಟ್ರು.
1 ಗಂಟೆಗೆ ನಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋದ್ರು. ಕಾರ್ನಲ್ಲಿ ಎಲ್ಲಿಯಪ್ಪ ಅಂತಂದ್ರೆ ಅದು ಯಾವುದೋ ಫೋರ್ಟಿಸ್ ಹಾಸ್ಪಿಟಲ್ ಅಂದ್ರೆ ಅಲ್ಲಿ ಕರ್ಕೊಂಡು ಹೋದ್ರು. ಒಂದು 4-5 ಜಾಗ ತಿರುಗಾಡಿದ್ರು ಎರ್ಟಿಗ ಕಾರ್ನಾಗ. ಅಲ್ಲಿ ಮೇಡಮ್ ಇಲ್ಲಿ ಮೇಡಮ್ ಅಂತ ಮಳೆ ಹೊಂಟಿತ್ತು. ಅಲ್ಲಿ ನಮಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಪಂಚನಾಮ ಮಾಡಲ್ಲೇನಪ್ಪ ಅಂತಂದ್ರೆ ಆ ಒಂದೇನು ಆಶಿಪ್ 2 ವೀಲರ್ ಇದೆ ಹೊಂಡಾ ಯೂನಿಕಾರ್. ಆ ಹೊಂಡಾ ಯೂನಿಕಾರ್ ಮೇಲೆ ಇದೇ ಪೊಲೀಸರ ವಾಹನದಲ್ಲಿ ಇರ್ತಕ್ಕಂಥ ಏನದು ಆಂಡ್ರಾಕ್ಸ್ ಕಪ್ ಸಿರಪ್ ಏನಿದೆ ಅವ್ರ ಕಾರ್ನಲ್ಲೇ ತೆಗೆದ್ರು ಅವ್ರು. ಒಂದು ಇದರಲ್ಲಿ ಏನೋ ಚೀಲದಲ್ಲಿ ಅದು ತೆಗೆದ ಕೇಸಿಂದ ಅವರೇ ತೆಗೆದು ಹಿಂಗೆ ತೋರ್ಸ್ಕೊಳಕ್ ಗೊತ್ತಾಗ್ತೀವಿ ಬಾಟಲ್ ಅದ ಆಂಡ್ರಾಕ್ಸ್ ಸಿರಪ್ ಅಂತೇಳಿ ಫೀಲ್ಡ್ ಅಂತ ಹೇಳಿ ಕೇಸಿಂದ ನಮಗೆ ಅವ್ರು ಕೇಸ್ ಮಾಡಕ್ ಈಸಿ ಆಗಿತ್ತು. ಪೊಲೀಸರಿಗೆ ಸುಳ್ಳು ಕೇಸು. ನೀವ್ ಯಾವಾಗ ಹೇಳಿದ್ರಿ ಮೆಡಿಕಲ್ ಫೀಲ್ಡ್ ಮೈ ಕಾಂಟ್ಯಾಕ್ಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಹೇಳಿದೆ. ನಾನು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅದೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ, ನಾ ಕಾಂಟ್ಯಾಕ್ಟ್ ಇರ್ತೀನಿ ಅಂತ ಹೇಳಿದವ್ರಿಗೆ. ಈಗ ಅವರು ತೌಶಿಫ್ ಅನ್ನೋರಿಗೆ ನಾವು ಪೊಲೀಸ್ ಸ್ಟೇಷನ್ ನಲ್ಲಿ ಹೋದಾಗ ಗೊತ್ತಾಯ್ತು. ಪೊಲೀಸರೇ ಸ್ವತಃ ಹೇಳಿದ್ರು ನನಗೆ ಟಿಪ್ಸ್ ಒಬ್ಬರು ಕೊಟ್ಟಾರ, ನಿನಗ ಹಿಡಿಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರು ನಿಮ್ ರಿಲೇಟಿವ್ಸ್ ಬಂದಾರ, ಅವ್ರಿಂದ ನಿನ್ನ ಫೋನ್ ಮಾಡಿದ್ರೆ ನೀನ್ ಬರ್ತಿ ಅಂತ ಗುರುತಿತ್ತು, ಅದನ್ನ ಒಬ್ರು ಟಿಪ್ಸ್ ಕೊಟ್ಟಿದ್ರ ಅಂತ ಸ್ವತಃ ಪೊಲೀಸರೇ ನಾವೆಲ್ಲ ಅಲ್ಲಿದ್ದು ಅವ್ರು ಹೇಳ್ಬೇಕೆ ನಮ್ಗೆ ಗುರ್ತಾಯ್ತು. ಅಲ್ಲಿವರೆಗೆ ಗುರ್ತಿದ್ದಿಲ್ಲ ನಮ್ಗೆ ತೌಶಿಫ್ ಯಾರಂತೆ ಗುರ್ತಿಲ್ಲ ನಮ್ಗೆ. ಈಗ ಬೇರೆ ಏನಾರ ಇಡ್ಬೋದಿತ್ತಲ್ಲ ನೀವು ಅವ್ರ ಬಳಿ ನಾವು ಇದ್ದಿದ್ದೆವು. ಅವರು ನೀವು ಫಾರೆಕ್ಸ್ ಇಡ್ಬೋದಾಗಿತ್ತು, ಗಾಂಜಾರ ಇಡ್ಬೋದಾಗಿತ್ತು, ಇನ್ನೊಂದೇನೋ ಇಡ್ಬೋದಾಗಿತ್ತು. ಅಲ್ಲಿ ಏನಪ್ಪಾ ಅಂತ ಹೇಳ್ತಾ ಇದಾರೆ ಅವರು. ಅದಾತು ಏದಾತು ಹೋಗತ್ತು ಏಟತ್ತು ಏನೇನೋ ಹೇಳ್ಕಿಸಿದ್ದು ಅವ್ರು ನಮಗೆ ಹೇಳಿದೇ ಗೊತ್ತಿಲ್ಲ. ಅವ್ರ ಕೇಸ್ ಮುಗ್ಳಕ್ಕೆ ಅದು ಏನು ಬಾಟಲ್ ತಂದಿಟ್ರು ಅವಾಗೇ ಗುರುತಾಯ್ತಕ್ಕೆ ಅವ್ರು ನಮಗೆ ಕೇಸ್ ಮಾಡ್ಯಾರ ಬಾಟಲ್ ಬೇಡ ಅಂತ. ನಮಗೆ ಅವ್ರೇನು ಬಾಜು ನಿಂದ್ರ ಅಂತ ಹೇಳಿದ್ರು ಫೋಟೋ ಬಳಿ ಗಾಡಿ ಬಳಿ. ಅವಾಗ ನಮಗೆ ಗುರ್ತಾಯ್ತು ಈ ಕೇಸ್ನ ನಮ್ಮನ್ನು ಸೇರ್ಸಾರಂತೆ. ಅಲ್ಲಿವರೆಗೆ ನಮ್ಗೆ ಗುರ್ತೇ ಇಲ್ಲ. ಅಲ್ಲ ಸರ್, ಇಲ್ಲಿ ಟಾರ್ಗೆಟ್ ನಿನ್ನ ಮಾಡಕ್ಕ ಇಲ್ಲ ತೌಸಿಫ್ ಟಾರ್ಗೆಟ್ ಮಾಡಕ್ಕ? ಅವರಿಗೆಲ್ಲ ರಾಜಕೀಯ ವ್ಯಕ್ತಿ ಅಂತ ಅವ್ರಿಗೆ ಏನು ಗೊತ್ತ. A2 ಆರೋಪಿ ಅವ್ರು ಮಾಡ್ಯಾರ ಸರ್, ಅವ್ರು ಮಾಡಿದಾರ. ಇಲ್ಲ ಏನ್ ಆರೋಪಿ ಕಾರ್ನಲ್ಲಿ ತೆಗೆದಾರ ಅಂತ ಹೇಳಿದ್ರೆ ಅವ್ರ ಕಾರ್ನಿಂದ ತೆಗೆದಿಟ್ಟಿದ್ದಾರೆ. ಸ್ವತಃ ಪೊಲೀಸರೇ ತೆಗೆದು ಹೊಂಡಾ ಯೂನಿಕಾರ್ ಮ್ಯಾಗ ಇಟ್ಟಿದ್ದಾರೆ. ನಾ ಅವ್ರು ಸ್ವತಃ ಬಜಾರ್ಪೇಟ್ ಪೊಲೀಸ್ ಸ್ಟೇಷನ್ ನಲ್ಲಿ ಏನು ಕೇಸ್ ರಿಜಿಸ್ಟರ್ ಮಾಡಿದ್ರು. ಅಲ್ಲಿ ಆಫೀಸರ್ ಚಾಲೆಂಜ್ ಮಾಡಿದವ್ರಿಗೆ, ನೋಡಿ सर जो एंड्रेक्स सिरप बोल के इन्होंने डाले हमारे पास आता भी नहीं, हम बेचते भी नहीं कुछ, इसको हमारा संबंध नहीं है. और इधर इसको हमारा संबंध नहीं बोल के तुम बोल रहे हम जो है एंड्रेक्स सिरप जो हम जब कर्नाटक में कौन लेते कौन बेचते कंपनी को हम जो डिटेल में बेचते सब ये करेंगे बोल के उन्होंने भी बोले ठीक है तुम जो करने के करो, ನೀವು ಏನು ಮಾಡೋರಿದ್ದು ಮಾಡ್ರಿ, ಅದ್ರ ಬಗ್ಗೆ ನಮ್ದೇನಿಲ್ಲ. ಆಮೇಲೆ ನಮ್ಗೆ ಕೇಸ್ ಆಯಿತು. ಒಂದು 5 ದಿನ PCR ಕಸ್ಟಡಿ ತೊಗೊಂಡ್ರು. PCR ಕಸ್ಟಡಿ ತೊಗೊಂಡವರು ಎಲ್ಲ ಎನ್ಕ್ವೈರಿ ಮಾಡಿದ್ರು. ನಮ್ಮ ಮೊಬೈಲ್ ಪೂರ ಡಾಟಾ ತೆಗೆದ್ರು, ಕಾಲ್ ಡೀಟೇಲ್ಸ್ ಅದು ಎಲ್ಲ 3 ದಿನ ಅದೇ ಮಾಡಿದ್ರು. ನಾವು ಮುಂಜಾನೆ ಕರ್ಕೊಂಬರ್ತಿರು, ಪೂರ ರಾತ್ರಿವರೆಗೆ ಎಲ್ಲ ಎನ್ಕ್ವೈರಿ ಮಾಡ್ತಿರು, ಎಲ್ಲ ಮಾಡ್ತಿರ್ತೀವಿ. 5 ದಿವಸ ನಾವು ಕಸ್ಟಡಿ ತೊಗೊಂಡ್ರು.